ನಮಸ್ಕಾರ ಫ್ರೆಂಡ್ಸ್. ಹೌದು, ಜಸ್ಟ್ 500 ರೂಪಾಯಿಗೆ 4800% ಬಡ್ಡಿ ಕೊಡೋರು ಯಾರು? 100% ಕೊಡ್ತಾರೆ. 100% ನಾವು ಮಾಡ್ಬೋದು, ಪಡೆಯೋಕ್ಕೂ ಆಗುತ್ತೆ. ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡಬೇಕು ಅಷ್ಟೇ. ಫ್ರೆಂಡ್ಸ್, ಇವತ್ತು ನಾನು ಹೇಳ್ಕೊಡ್ತೀನಿ 4800% ಖಾಲಿ 500 ರೂಪಾಯಿ ಇನ್ವೆಸ್ಟ್ಮೆಂಟಿಗೆ ಹೇಗೆ ನಾವು ಪಡೆದುಕೊಳ್ಳೋದು. ನಮಸ್ಕಾರ, ವೆಲ್ಕಮ್ ಟು ಕ್ವಾಲಿಟಿ ಟ್ರಸ್ಟ್ ಲರ್ನ್ ವಿತ್ ರಂಜನ್, ಸೇಫ್ಟಿ ಫಸ್ಟ್ ಕ್ವಾಲಿಟಿ ಮಾಸ್ಟರ್. ಸರ್, ನೀವು ಕ್ವಾಲಿಟಿ ಬಗ್ಗೆ ವಿಡಿಯೋ ಮಾಡ್ತಿದ್ರಿ, ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ವಿಡಿಯೋ ಮಾಡ್ತಿದ್ರಿ. ಈಗ ನೋಡಿದ್ರೆ ಯಾವುದೋ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ವಿಡಿಯೋ ಮಾಡ್ತಾ ಇದ್ದೀರಾ. ಫ್ರೆಂಡ್ಸ್, ನಮಗೆ ದುಡ್ಡು ಅತ್ಯವಶ್ಯಕ. ನಾವು ಲರ್ನಿಂಗ್ ಮಾಡ್ತೀವಿ, ಅದರೊಟ್ಟಿಗೆ ಅರ್ನಿಂಗು ಮಾಡಬೇಕು. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಫೈನಾನ್ಷಿಯಲು ಐಡಿಯಾಸ್ ನಾನು ಕೊಡ್ತೀನಿ, ಓಕೆನಾ? ನೀವು ಯಾವುದೇ ಕಂಪ್ನಿಲಿ ಕೆಲಸ ಮಾಡ್ತಾಯಿರಿ, ಸ್ವಲ್ಪ ಜಾಸ್ತಿ ನೀವು ಒಂದು ಅರ್ನಿಂಗ್ ಆಗಿರ್ಬೋದು, ಗ್ರೋತ್ ಮಾಡಬೇಕಂತ ಹೇಳಿದರೆ ಈ ಥರ ಐಡಿಯಾಗಳು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಮುಂದೆ ಬರೋಕ್ಕೆ. ಯಾಕಂದರೆ ಇನ್ಫ್ಲೇಷನ್ ಈಗ ತುಂಬ ಜಾಸ್ತಿ ಆಗಿದೆ. ವರ್ಷದಿಂದ ವರ್ಷಕ್ಕೆ 7-8% ಇನ್ಫ್ಲೇಷನ್ಸ್ ಇದೆ, ಓಕೆನಾ? ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಅಂದರೆ 2 ವರ್ಷ ಹಿಂದೆ ನೀವು ಅಕ್ಕಿ ಏನು ತೊಗೋತಿದ್ದೀರಾ, ಹಾಲು ಏನು ತೊಗೋತಿದ್ದೀರಾ, ಸೊ ಅದೇ ರೇಟಲ್ಲಿ ಈಗ ಸಿಗ್ತಾ ಇಲ್ಲ, 20-30% ಜಾಸ್ತಿ ಆಗಿದೆ. ಫ್ರೆಂಡ್ಸ್, ಆವಾಗ ನಾವು ಈ ಥರದ್ದು ಆಪ್ಷನ್ಸ್ ಎಲ್ಲ ಇದ್ದಾಗ ಅದನ್ನು ಯೂಸ್ ಮಾಡಬೇಕು. ನಮ್ಮ ಜೀವನ ಶೈಲಿಯಲ್ಲಿ ನಾವು ಸ್ವಲ್ಪ ಗ್ರೋತ್ ಆಗಬೇಕಂತ ಹೇಳಿದರೆ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಒಂದು ಚಾರ್ಟ್ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ನೀವು ಹತ್ರ 1 ಲಕ್ಷ ಅಮೌಂಟ್ ಇದೆ, ಯಾವಾಗಾದರೂ ಬೇಕಾಗುತ್ತೆ ಅಂತ ಇಟ್ಟಿದ್ದೀರಾ, ಅದು ಸೇವಿಂಗ್ ಅಕೌಂಟಲ್ಲಿ ಇದೆ. ಆವಾಗ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಅದಕ್ಕೆ 3.5% ಬಡ್ಡಿ ಕೊಡ್ತಾರೆ ವರ್ಷಕ್ಕೆ, ನಾಟ್ ತಿಂಗಳಿಗೆ, ವರ್ಷಕ್ಕೆ ಕೊಡೋದು ಅವರು. ಆವಾಗ ನಮಗೆ ತಿಂಗಳಿಗೆ ಅವರು 291 ರೂಪಾಯಿ ಕೊಡ್ತಾರೆ 1 ಲಕ್ಷಕ್ಕೆ, ಅಂದರೆ ವರ್ಷಕ್ಕೆ 3,500. ಅದೇ ಇಲ್ಲಪ್ಪ, ನಾನು ಸೇಫ್ಟಿಯಾಗಿ ಇರಲಿ ದುಡ್ಡು ಅಂತ ಹೇಳ್ಬಿಟ್ಟು FDಯಲ್ಲಿ ಲಾಕ್ ಮಾಡಿದ್ರೆ 7% ಕೊಡ್ತಾರೆ. 7,000 ವರ್ಷಕ್ಕೆ ಕೊಟ್ಟರೆ ತಿಂಗಳಿಗೆ 583 ರೂಪಾಯಿ ಕೊಡ್ತಾರೆ, ಓಕೆನಾ? ಅದೇ ಬೇಡ, ಒನ್ ಟೈಮ್ ನಾನು ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ 12%, ಅಂದರೆ ತಿಂಗಳಿಗೆ 1,000 ಥರ 12,000 ಕೊಡ್ತಾರೆ. ಈಗ ಇಲ್ಲೊಂದು ಕ್ವಶನ್ ಮಾರ್ಕ್ ಕಾಣ್ತಾ ಇದೆಯಲ್ವಾ, ಇದು ಏನು? ಅದಕ್ಕೆ ಆನ್ಸರ್ ಇದೆ ಸ್ಲೈಡ್ಸಲ್ಲಿ. ಒನ್ ಟೈಮು ಒಂದು 499 ಇಲ್ಲ 500 ರೂಪಾಯಿ ನೀವು ಹಾಕ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದಕ್ಕೆ 4,800% ರಿಟರ್ನ್ ಸಿಗುತ್ತೆ. ಒಬ್ಬ ಶಾಕ್ ಆಯಿತಾ? ಶಾಕ್ ಆಗಲೇಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತಿಂಗಳಿಗೆ 2,000 ನೀವು ಗಳಿಸ್ಬೋದು, ಖಾಲಿ 500 ರೂಪಾಯಿ ಅಷ್ಟೇ. ವರ್ಷಕ್ಕೆ ಒಂದೇ ಸಲ 500 ರೂಪಾಯಿ ಹಾಕೋದು, ನೀವು ತಿಂಗಳಿಗೆ 2,000 ಅಂದರೆ ಎಷ್ಟು ಪರ್ಸೆಂಟ್ ಆಯಿತು? 500ಕ್ಕೆ 500 ರೂಪಾಯಿ ಅಂತ ಹೇಳಿದ್ರೆ 100% ಆಯಿತು, ಓಕೆನಾ? 2,000 ಅಂದರೆ ಎಷ್ಟು ಪರ್ಸೆಂಟ್ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ವರ್ಷಕ್ಕೆ ಅಂದರೆ 12,000 ರೂಪಾಯಿ ನೀವು ಗಳಿಸ್ಬೋದು. ಈ ಬೆನಿಫಿಟ್ನ ಪಡೆದುಕೊಳ್ಬೇಕಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು, ಆಫೀಸ್ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು, ಎಲ್ಲಾದರೂ ಓಕೆ. ತಿಂಗಳಿಗೆ ಒಂದು 20,000 ಸಂಬಳ ಇರಬೇಕು, 15,000ಕ್ಕಿಂತ ಮೇಲೆ ಇರಬೇಕು. 15,000 ಆಗುತ್ತೆ, ನೆಟ್ ಸ್ಯಾಲ್ರಿ 15,000 ಇದ್ರೂ ನಡೆಯುತ್ತೆ. 20,000 ಇದ್ದರೆ ಈ ಬೆನಿಫಿಟ್ನ ಪಡೆದುಕೊಳ್ಳೋಕ್ಕೆ ಈಸಿ. ಹಾಗಾದರೆ ಹೇಗೆ? ಜಸ್ಟ್ ಆಕ್ಸಿಸ್ ಬ್ಯಾಂಕ್ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್, ಓಕೆನಾ? ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೀವಿ, ಆಕ್ಸಿಸ್ ಬ್ಯಾಂಕ್ ಅವ್ರದ್ದು. ಸರ್, ಏನು ಸರ್ ಕ್ರೆಡಿಟ್ ಕಾರ್ಡ್ ಲಿಂಕ್ ಮಾಡೋದು? ಹೌದು, ನಾವು ಸ್ಮಾರ್ಟಾಗಿ ಥಿಂಕ್ ಮಾಡಿದ್ರೆ 100% ನಾನು ಹೇಳುವಂತಹ ಬೆನಿಫಿಟ್ನ ನೀವು ಪಡೆದುಕೊಳ್ಬೋದು. ನಿಮ್ಗೆ ಗೊತ್ತು ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಹೈಯೆಸ್ಟ್ ಆಗಿ ಶಾಪಿಂಗ್ ಮಾಡೋ ವೆಬ್ಸೈಟ್ ಅಂದರೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಅಲ್ವಾ? ಎಲ್ಲರೂ ಗೊತ್ತಿರುವಂಥದ್ದೇ. ಮೊಬೈಲು, TV, ಫರ್ನಿಚರು ಎಲ್ಲ ಅಲ್ವಾ? ಈಗ ಸ್ಕೂಟರು ಸಿಗುತ್ತೆ, ಬೈಕು ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ. ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಎಂಥ ವಸ್ತುಗಳ ತೊಗೊಳ್ಳಿ 5% ರಿಟರ್ನ್. ನೀವು ಬ್ಯಾಂಕಲ್ಲಿ ದುಡ್ಡಿಟ್ಟರೆ ಮಾತ್ರ 7% ವರ್ಷಕ್ಕೆ ಕೊಡ್ತಾರೆ. ಇದು 5%. ಇವತ್ತು ತೊಗೊಳ್ಳಿ 5%, ನಾಳೆ ತೊಗೊಳ್ಳಿ 5%, ತಿಂಗಳೆಲ್ಲ ತೊಗೊಳ್ಳಿ. ನೀವು ತೊಗೊಳ್ಬೇಕಂತ ಹೇಳಿದ್ರೆ ನೀವಲ್ಲ, ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಅವ್ರು ತೊಗೊಳ್ಳೋರಿಗೆ ಹೆಲ್ಪ್ ಮಾಡಿ. ನೀವು ತೊಗೋಬೋದು, ಬೇರೆಯವರು ತೆಗೆಸ್ಕೊಡ್ಬೋದಲ್ವಾ? ಆವಾಗ ನಿಮಗೆ ದಿನಕ್ಕೆ 5% ಸಿಗುತ್ತೆ ಅಲ್ವಾ? ಕೀ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ. ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ? ಏನೇ ವಸ್ತುಗಳು ತೊಗೊಳ್ಳಿ 5% ರಿಟರ್ನು. ಬಟ್ಟೆ ತೊಗೋತೀರಾ, TV ತೊಗೋತೀರಾ, ಫರ್ನಿಚರ್ ತೊಗೋತೀರಾ, ಸ್ಕೂಟರ್ ತೊಗೋತೀರಾ, ಏನು ತೊಗೋತೀರಾ,
5%. ಓಕೆನಾ? ಇಲ್ಲ ಬಟ್ಟೆದು ನಾನು ಮಿಂತ್ರದಲ್ಲಿ ತಗೋತೀನಿ ಅಂತ 7.5%. ಇಲ್ಲ ಸರ್ ನಾನು ಟ್ರಾವೆಲ್ ಮಾಡಬೇಕು, ಬಸ್ಸಲ್ಲಿ ಹೋಗಬೇಕು, ಟ್ರೈನಲ್ಲಿ ಹೋಗಬೇಕು, ಫ್ಲೈಟಲ್ಲಿ ಹೋಗಬೇಕು ಅಂತ ಹೇಳಿದ್ರೆ 5% ಅದರಲ್ಲೂ ನಿಮಗೆ ರಿಯಾಯಿತಿ ಇರುತ್ತೆ. 5% ಕ್ಯಾಶ್ ಬ್ಯಾಕು. ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗೋದು ಈ ಪಾಯಿಂಟ್ಸು ಆ ಥರ ಏನಿಲ್ಲ, ಕ್ಯಾಶ್ ಬ್ಯಾಕು. ನಿಮ್ಮ ಕ್ರೆಡಿಟ್ ಕಾರ್ಡಲ್ಲೇ ನೆಕ್ಸ್ಟು ಬಿಲ್ಲಿಂಗಲ್ಲೇ ಅದು ಕ್ರೆಡಿಟ್ ಆಗಿಬಿಡುತ್ತೆ ನಿಮಗೆ. 4% ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಏನಾದರೂ ಯೂಸ್ ಮಾಡ್ತೀರಾ, ಊಬೇರಲ್ಲಿ, ಪಿ ವಿ ಆರಲ್ಲಿ ಮೂವಿ ನೋಡೋಕೆ ಹೋಗ್ತೀರಾ, ಅಲ್ಲೂ ಕೂಡ 4% ನಿಮಗೆ ಸೇವಿಂಗ್ ಆಗುತ್ತೆ. 1% ಏನೇ ತೊಗೊಳ್ಳಿ, ಏನೇ ಬಿಲ್ ಪೇ ಮಾಡಿ ಅದಕ್ಕೆ 1% ರಿಟರ್ನ್ ಇದ್ದೇ ಇರುತ್ತೆ. ಮತ್ತು ಫ್ಯೂಯಲ್ ಚಾರ್ಜ್, ನೀವೆಲ್ಲ ಪೆಟ್ರೋಲ್ ಹಾಕ್ತೀರಾ ಅಂತ ಹೇಳಿದ್ರೆ ನಿಮಗೆ 400 ರೂಪಾಯಿವರೆಗೆ ಸೇವಿಂಗ್ ಆಗುತ್ತೆ. ಒಂದು ಎಕ್ಸಾಂಪಲ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡು ಹೇಗೆ ವರ್ಕ್ ಆಗುತ್ತೆ, ಹೇಗೆ ನೀವು ಸೇವಿಂಗ್ ಮಾಡ್ಬೋದು, ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನಿಮ್ಮ ಫ್ರೆಂಡ್ಗೆ ಯಾರಿಗೂ ಮೊಬೈಲ್ ತೊಗೋಬೇಕು, ನಿಮ್ಮ ಹತ್ರ ಮೊಬೈಲ್ ಇದೆ, ಅವ್ನು ಮೊಟ್ರೋಲಾ ಒಂದು ಮೊಬೈಲ್ ತೊಗೋತಾನೆ, ಅವ್ನು ತೊಗೋಬೇಕಂತ ಇಷ್ಟ ಇದೆ, ಅದು 22,999 ರೂಪಾಯಿ. ಅವ್ನು ನಿಮ್ಮ ಹತ್ರ ಕೇಳ್ತಾ, ಅವನ ತಕ್ಕ ಫ್ಲಿಪ್ಕಾರ್ಟು ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಇಲ್ಲ. ಅವ್ನು ನೋಡ್ತಾನೆ ಇಲ್ಲಿ 2,100 ರೂಪಾಯಿ ಸೇವ್ ಆಗುತ್ತೆ, ನಾನು ಅಂಗಡಿಯಲ್ಲಿ ಹೋದರೆ ಇಷ್ಟೇ ದುಡ್ಡು ಕೊಡಬೇಕು, ಒಂದು 500 ರೂಪಾಯಿ ಬಿಡ್ತಾರೆ ಅಷ್ಟೇ ಹೊರತು ನಾನು ಡೈರೆಕ್ಟಾಗಿ ತೊಗೊಂಡ್ರು ನನಗೇನು ಉಳಿತಾಯ ಆಗಲ್ಲ. ಯಾರ ಹತ್ರ ಆದರೂ ಇದೆಯಾ ಅಂತೇಳಿ ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಬಂದು ಕೇಳ್ತಾರೆ, ಮಚ್ಚ ನನಗೆ ಇದು ಕ್ರೆಡಿಟ್ ಕಾರ್ಡ್ ಬೇಕಿತ್ತು, ನಾನು ಫುಲ್ ಅಮೌಂಟ್ ನಿಂಗೆ ಕೊಡ್ತೀನಿ, ನನಗೆ 2,100 ರೂಪಾಯಿ ಸೇವ್ ಆಗುತ್ತೆ. ಅವಾಗ ನೀವು ಹತ್ರ ಹೇಳ್ಬೋದು, ನೋಡಿ ಮಗ ನನಗೂ ಇದು ಬಿಲ್ಲೆಲ್ಲ ಕಟ್ಟಬೇಕು, ಇದು ಮಾಡಬೇಕು, ನಾನು ಮೇಂಟೈನ್ ಮಾಡಬೇಕು, ಒಂದು 500 ರೂಪಾಯಿ ಬಿಟ್ಟು ಉಳಿದಿರೋದ್ರಲ್ಲಿ ನಿನಗೆ ಅಂತ ಹೇಳ್ಬೋದು. 1,700 ರೂಪಾಯಿ ಅವನು ಕೊಟ್ಬಿಟ್ಟು 500 ರೂಪಾಯಿ ನೀವು ಇಟ್ಕೋಬೋದು. 1,600 1,700 ಅದು ನಿಮ್ಗೆ ಬಿಟ್ಟಿರೋದು, 400 500 ರೂಪಾಯಿ. ಓಕೆನಾ? ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು, ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಎಲ್ಲ ಒಂದೊಂದು ಫೋಟೋದಲ್ಲಿ ಮಾರ್ಕ್ ಮಾಡಿದ್ದೀನಿ. 2,100 ರೂಪಾಯಿ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಅಂದರೆ ಸೇವಿಂಗ್ ಅಷ್ಟು ಆಗುತ್ತೆ. ಓಕೆನಾ? 22,999 ಅದರಲ್ಲಿ 2,100 ತೆಗೆದ್ರೆ 20,899. ಅಂದರೆ ಅವನಿಗೆ 2,100 ರೂಪಾಯಿ ನೀವು ಅವ್ರಿಗೆ ಸೇವ್ ಮಾಡ್ದಂಗೆ. ಓಕೆ, ಅವ್ನು ಕೊಟ್ಟು 1,700 ರೂಪಾಯಿ ಆದರೂ ಪರವಾಗಿಲ್ಲ ಅಲ್ವಾ? ಅವನು ಅದರಲ್ಲಿ ಬೇಕಾದರೆ ಅದಕ್ಕೆ ಮೊಬೈಲ್ ಕವರ್ ತೊಗೋಬೋದು, ಏನಾದ್ರು ತೊಗೋಬೋದು, ಅವ್ನು ಸೇವಿಂಗ್ ಆಗ್ಬಿಡ್ತು. ಓಕೆನಾ? ಸೊ ನಿಮಗೆ ನೋಡಿ ಎಷ್ಟು ಬೆನಿಫಿಟ್ ಆಯ್ತು ಅಂತ ಥಿಂಕ್ ಮಾಡಿ. ನೀವು ದುಡ್ಡು ಹಾಕಿದ್ದು 500 ರೂಪಾಯಿ ವರ್ಷಕ್ಕೆ, ಅದು ಆ್ಯನ್ಯುವಲ್ ಫೀಸ್ ಅಂತ ತೊಗೋತಾರೆ, ಅದು ಸ್ಟಾರ್ಟಿಂಗಲ್ಲಿ ಅದು ಕೂಡ ಹಿಂದೆ ಬರುತ್ತೆ. 600 ರೂಪಾಯಿ ರಿಟರ್ನ್ ಕೊಡ್ತಾರೆ ಅವರು ಫಸ್ಟಿಗೆ ಕ್ರೆಡಿಟ್ ಕಾರ್ಡ್ ತೊಗೊಳ್ಳುವಾಗ. ಎಕ್ಸಾಂಪಲ್ ಬೈಕು, ನಿಮ್ಮ ಊರಲ್ಲಿ ಹಳ್ಳಿಯಲ್ಲಿ ಯಾರೋ ಬೈಕ್ ತೊಗೋಬೇಕು, ಹಳ್ಳಿಯಲ್ಲಿ ಗೊತ್ತಲ್ಲ, ಅವ್ರಿಗೊಂದು 2-3 ಸಾವಿರ ಸೇವ್ ಆದರೆ ಸಾಕು ಅಂತ ಇರ್ತಾರೆ ಅಲ್ವಾ? ಸೊ ಅಂಥವ್ರು ನೀವು ಹೆಲ್ಪ್ ಮಾಡ್ದು. ಯಾಕಂದರೆ ಹಳ್ಳಿ ಕಡೆ ಎಲ್ಲ ಕ್ರೆಡಿಟ್ ಕಾರ್ಡ್ ಕೊಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಬೆಂಗಳೂರಲ್ಲೇ ಎಲ್ಲೋ ಸಿಟಿಯಲ್ಲಿ ವರ್ಕ್ ಮಾಡ್ತಾರೆ, ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, 20,000 ಸಂಬಳ ಬರ್ತಾ ಇದೆ. ಓಕೆನಾ? ಆ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಅವ್ರು ಬೈಕ್ ತೊಗೋತಾ ಇದ್ದಾರೆ ಅಂತ ಹೇಳಿದ್ರೆ 77,000 ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ನೋಡ್ಬೋದು, ನಾನು ಸ್ಕ್ರೀನಲ್ಲಿ ಹಾಕಿದ್ದೀನಿ 77,426 ರೂಪಾಯಿ ಅಲ್ಲಿ ಮಾರ್ಕ್ ಮಾಡಿದೆ ರೆಡ್ ಕಲರಲ್ಲಿ. ಈ ಕಡೆ ರೈಟ್ ಸೈಡಲ್ಲಿ ನೀವು ನೋಡ್ಬೋದು, ಲಾಸ್ಟ್ ಪಿಕ್ಚರಲ್ಲಿ 4,246 ರೂಪಾಯಿ ಈ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದರೆ 4,248 ರೂಪಾಯಿ ಸೇವ್ ಆಗುತ್ತೆ. ಬೈಕಲ್ಲಿ ಬರುತ್ತೆ, ಶೋರೂಮ್ ಹತ್ರನೇ ಬರೋದು, ನೀವು ಹೋಗಿ ಬೈಕ್ನ ತೊಗೊಂಡ್ಬರ್ಬೇಕು. 4,248 ಅಂತ ಹೇಳಿ ಲೆಕ್ಕ ಹಾಕಿ, ಅವ್ರಿಗೆ 1,000 ಬಿಡಿ, 1,000 ನೀವು ತೊಗೊಳ್ಳಿ, 3,848 ಅವ್ರು ಕೊಡಿ, ಪರವಾಗಿಲ್ಲ, ಅವ್ರು ಖುಷಿ ಆಗ್ಬಿಡ್ತಾರೆ. ನಿಮಗೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗುತ್ತೆ, ನಿಮಗೆ ಲೋನ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಕ್ರೆಡಿಟಲ್ಲಿ ಅಮೌಂಟ್ ಜಾಸ್ತಿ ನಿಮಗೆ ಕೊಡ್ತಾರೆ. ನಿಮಗೆ ಇನ್ನೊಂದು ಬೆನಿಫಿಟ್ ಅಂದರೆ ಎಲ್ಲೋ ಏರ್ಪೋರ್ಟ್ಗೆಲ್ಲೋ ಹೋಗ್ತೀರ ಅಂತ ಹೇಳಿದ್ರು ಅಲ್ಲಿ ಫ್ರೀ ಲಾಂಗ್ ಆಕ್ಸೆಸ್ ಇರುತ್ತೆ. ಲಾಂಗ್ ಆಕ್ಸೆಸ್ ಬಗ್ಗೆ ನಾನು ಒಂದ್ಸಲ ವೀಡಿಯೋ ಮಾಡಿ ಹೇಳ್ತೀನಿ ನಿಮಗೆ. ಅಂದರೆ ನೀವು 5 ಸ್ಟಾರ್ ಹೋಟ್ಲಲ್ಲಿ 5,000 10,000 ಕೊಟ್ಟು ಏನು ತಿಂಡಿ ಊಟ ಮಾಡ್ತೀರಾ, ಅದೇ ಫ್ರೀಯಾಗಿ ನಿಮಗೆ ಏರ್ಪೋರ್ಟಲ್ಲಿ ಸಿಗುತ್ತೆ. ಓಕೆನಾ? ಸೊ ಇದರಿಂದ ನಿಮ್ಗೆ ಹೆಲ್ಪ್ನೂ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಒಬ್ರಿಗೆ ಹೆಲ್ಪ್ ಆಗುತ್ತೆ, ನೀವು ಕೂಡ ಒಂದು ಅರ್ನಿಂಗ್ ಮಾಡುವಂಥ ಆಪ್ಷನ್ಸ್. ನಿಮ್ಮ ಫ್ರೆಂಡ್ಸ್ ತೊಗೋತಾರೆ, ನೀವೇ ತೊಗೊಂಡು ನಿಮ್ಗೆ 4,248 ಸೇವು. ಇಲ್ಲ ಬೇರೆಯವ್ರಿಗೆ ನೀವು ಹೆಲ್ಪ್ ಮಾಡ್ತೀರಾ ಅಂದರೆ ಅವ್ರಿಗೂ ಸೇವ್ ಮಾಡಿ, ನೀವು ಸ್ವಲ್ಪ ದುಡ್ಡನ್ನ ತೊಗೊಳ್ಳಿ. ಯಾಕಂದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ನೀವು ಅವ್ರು ಕೊಡ್ತಾ ಇದ್ದೀರಾ. ಓಕೆ, ನೀವು ಕ್ಯಾಶ್ ತೊಗೊಳ್ಳಿ ಮತ್ತು ಇಮಿಡಿಯೇಟ್ EMI ಪೇ ಮಾಡಿ. ಆವಾಗ ಫ್ಲಿಪ್ಕಾರ್ಟ್ ಅವರೇ ಕಾಲ್ ಮಾಡ್ತಾರೆ, ಇಲ್ಲ ಆಕ್ಸಿಸ್ ಬ್ಯಾಂಕ್ ಕಾಲ್ ಮಾಡ್ತಾರೆ, ನಿಮ್ಗೆ ಲೋನ್ ಬೇಕಂತ ನಿಮ್ಮ ಹಿಂದೆನೇ ಬಿದ್ದಿರ್ತಾರೆ. ಬೇಕಾದರೆ ಅದನ್ನು ತೊಗೊಂಡು ನೀವು ನಿಮ್ಮ ಒಂದು ಇಷ್ಟ ಯಾವುದಾದ್ರೂ ಪರ್ಸ್ನಲ್ ಲರ್ನಿಂಗೋ ಅಲ್ಲ ಎಜುಕೇಷನ್ ಎಲ್ಲದಕ್ಕಾದರೂ ಯೂಸ್ ಮಾಡ್ಬೋದು. ಓಕೆನಾ? ಬೇಕಾದರೆ ಮತ್ತೆ ತೊಗೊಳ್ಳಿ. ಈಗ ನಾನು ಏನು ಹೇಳ್ತಿರೋದು ಹೆಲ್ಪ್ ಆ್ಯಂಡ್ ಅರ್ನ್. ಓಕೆನಾ? ನೀವೇ ಕಂಟಿನ್ಯೂ ಆಗಿ ಬೈಕ್ ತೊಗೊಳೋದಕ್ಕೆ ಅರ್ಧ ತೊಗೊಳಕ್ಕಾಗಲ್ಲ, ಆದರೆ ನಿಮ್ಮ ಹಳ್ಳಿಯಲ್ಲಾಗಿರ್ಬೋದು, ನಿಮ್ಮ ಗ್ರೂಪಲ್ಲಾಗಿರ್ಬೋದು, ಎಷ್ಟೋ ಫ್ರೆಂಡ್ಸ್ಗೆ ಇದರ ಅಗತ್ಯ ಇರ್ಬೋದು. ಆವಾಗ ಇದನ್ನು ನೀವು ಅವರಿಗೆ ಹೆಲ್ಪ್ ಥರ ಮಾಡಿ, ನೀವು ಹೆಲ್ಪ್ ಮಾಡಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲೇ ನಾನು ತೋರಿಸ್ತಿದ್ದೀನಿ,
ಇಲ್ಲಿ 22,100 4,246 ಅಂದರೆ ಟೋಟಲ್ ಒಂದು ತಿಂಗಳಲ್ಲಿ ನೀವು ಒಬ್ರು ಸೇವ್ ಮಾಡಿದಿರಿ ಅಂತ ಹೇಳಿ ತಿಳ್ಕೊಳ್ಳಿ. 6,346 ಒಬ್ರಿಗೆ ಸೇವ್ ಮಾಡಿಕೊಟ್ಟಿದ್ದೀರಿ, ಇಬ್ಬರಿಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ. ಆವಾಗ ನೀವು ಒಂದು 2,000 ರೂಪಾಯಿ ನೀವು ಅದರಲ್ಲಿ ಇಟ್ಕೊಳ್ಳಿ, ಸೇವಿಂಗ್ ಆಗಿದ್ದ ದುಡ್ಡು ಅಲ್ವಾ, ಓಕೆನಾ. 2,000 ನೀವು ಇಟ್ಕೊಳ್ಳಿ, ಉಳಿದಿರೋದಲ್ಲ ಅವ್ರಿಗೆ ಸೇವಿಂಗ್ ಅಂತ ಕೊಡಿ, ಪರವಾಗಿಲ್ಲ. ಅವ್ರು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರನೇ ಬುಕ್ ಮಾಡುವಾಗ ನಿಮ್ಮ ಹತ್ರ ಕೇಳ್ತಾರೆ, ಕ್ರೆಡಿಟ್ ಕಾರ್ಡ್ ನಿಮ್ಮ ಥ್ರೂನೇ ಮಾಡ್ತಾರೆ, ಓಕೆನಾ. ಇಲ್ಲಿ ನೀವು ಫೈನಲ್ ಆಗಿ ತಿಳ್ಕೊಬೇಕಾಗಿರೋದು ಇಷ್ಟೇ, ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ? ಇಲ್ಲ. ಎಷ್ಟು? ಝೀರೋ ಇನ್ವೆಸ್ಟ್ಮೆಂಟೇ ಇಲ್ಲ. ದುಡ್ಡು ಯಾರ್ದು? ಆಕ್ಸಿಸ್ ಬ್ಯಾಂಕ್ ಅವ್ರದ್ದು ಅಲ್ವಾ. ಈಗ ನೀವು ಏನು ಮಾಡಿದ್ರಿ? ಹೆಲ್ಪ್ ಮಾಡಿದ್ರಿ, ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು, ರಿಲೇಷನ್ ಯಾರಿಗೂ ಒಬ್ರಿಗೆ ಹೆಲ್ಪ್ ಮಾಡಿದ್ರಿ. ದುಡ್ಡು ಯಾರ್ದು? ಆಕ್ಸಿಸ್ ಬ್ಯಾಂಕ್ ಅವ್ರದ್ದು. ಕ್ರೆಡಿಟ್ ಕಾರ್ಡ್ ದುಡ್ಡಿತ್ತು ಅವ್ರದ್ದು, ನೀವೇನು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದೀರ ಅಷ್ಟೇ. ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರ, ಅದೇ ದುಡ್ಡಲ್ಲಿ ನೀವು ದುಡ್ಡು ಮಾಡಿದ್ರ, ಅವ್ರಿಗೆ ಸೇವ್ ಮಾಡಿದ್ರ, ಫೈನಲ್ ನಿಮ್ಗೇನು ಸಿಕ್ತು? ದುಡ್ಡು ಸಿಕ್ತು ಅಲ್ವಾ. ಅಟ್ಲೀಸ್ಟ್ 2,000 ತಿಂಗಳಿಗೆ ನೀವು ಸೇವಿಂಗ್ ಥರ ಆಯ್ತು ಅಂತ ಹೇಳಿದ್ರೆ ವರ್ಷಕ್ಕೆ 24,000 ರೂಪಾಯಿ ಸೇವಿಂಗ್ ಆಗ್ಬಿಡ್ತು. ಅಂದರೆ ಬಡ್ಡಿ ಸಿಕ್ತು ನಿಮಗೆ. ಎಷ್ಟಕ್ಕೆ? 500 ರೂಪಾಯಿ ನೀವು ಸ್ಟಾರ್ಟಿಂಗಲ್ಲಿ ಕ್ರೆಡಿಟ್ ಕಾರ್ಡ್ ತೊಗೊಳಕ್ಕೆ ಕೊಟ್ಟಿದ್ದೀರಾ. ಕೊಟ್ಟಿರೋ ದುಡ್ಡು ಅದು ಸ್ಟಾರ್ಟಿಂಗಲ್ಲಿ ರಿಟರ್ನ್ ಕೊಡ್ತಾರೆ, ವೆಲ್ಕಮ್ ಬೆನಿಫಿಟ್ ಅಂತ ಕೊಟ್ಬಿಡ್ತಾರೆ. ನೀವು ಅದು 600 ರೂಪಾಯಿ ತೊಗೊಂಡು ಝೀರೋ, ಅದು 500ರಿಂದ 600 ರೂಪಾಯಿ ವೆಲ್ಕಮ್ ಬೆನಿಫಿಟ್ ಅಂತ ಕೊಡ್ತಾರೆ. ಅಂದರೆ ನೀವು ಕೊಟ್ಟಿರೋ ದುಡ್ಡನ್ನ ರಿಟರ್ನ್ ಕೊಟ್ಬಿಡ್ತಾರೆ. ಮತ್ತು ನಿಮಗೆ 24,000 ರೂಪಾಯಿ ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಆಯ್ತು ಅಂತ ಲೆಕ್ಕ ಹಾಕಿ. 4,800% ಬಡ್ಡಿ ಯಾರು ಕೊಡ್ತಾರೆ? ಬ್ಯಾಂಕ್ ಅವ್ರು ಕೊಡ್ತಾರೆ, ಯಾರೂ ಕೊಡಲ್ಲ, ಪ್ರಪಂಚದಲ್ಲಿ ಯಾರೂ ಕೊಡಲ್ಲ. ಇಲ್ಲಿ ನಾವು ಸ್ಮಾರ್ಟಾಗಿ ಥಿಂಕ್ ಮಾಡಿದ್ರೆ 4,800% ನಾವು ಸ್ಮಾರ್ಟಾಗಿ ಗಳಿಸ್ಬೋದು, ಓಕೆನಾ. ಫ್ರೆಂಡ್ಸ್, ಅಪ್ಲೈ ಮಾಡೋ ಮುಂಚೆ ನಿಮ್ಮ ಕೈಯಲ್ಲಿ ಪಾನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು, ಸ್ಯಾಲ್ರಿ ಸ್ಲಿಪ್ ಇರಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಹೋಗ್ಬಿಟ್ಟು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದು ಡಿಸ್ಕಂಟಿನ್ಯೂ ಆದರೆ ನಿಮಗೆ ಎಲಿಜಿಬಿಲಿಟಿ ಆಗಲ್ಲ, ಸಿಗುವ ಚಾನ್ಸಸ್ ಕಡಿಮೆ. ಸೊ ನೀವು ಆಕ್ಸಿಸ್ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡನ್ನ ನೀವು ತೊಗೋಬೇಕಂತ ಹೇಳಿದ್ರೆ ಈ 4 ಡಾಕ್ಯುಮೆಂಟ್ನ ಕೈಯಲ್ಲಿ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಮೊಬೈಲಲ್ಲೇ ಇದ್ರೂ ಓಕೆ, ರೆಡಿ ಇಟ್ಕೊಂಡು ನಂತರ ಅಪ್ಲೈ ಮಾಡಿ, ಓಕೆನಾ. ಹಾಗಾದರೆ ಅಪ್ಲೈ ಮಾಡೋದು ಹೇಗೆ, ಡಾಕ್ಯುಮೆಂಟ್ಸ್ ಯಾವುದು ಇಟ್ಕೋಬೇಕು ಅಂತ ನಾನು ಹೇಳಿದ್ದೀನಿ. ಅಪ್ಲೈ ಮಾಡೋದು ಹೇಗೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ರೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಪಾನ್ ಕಾರ್ಡು, ಆಧಾರ್ ಕಾರ್ಡು, ಆ ಥರ ಸ್ಟೆಪ್ ಬೈ ಸ್ಟೆಪ್ಪು ಹಾಕ್ಕೊಂಡು ಹೋಗಬೇಕು. ಬೆಂಗಳೂರು ಅಡ್ರೆಸ್ ಕೊಡಿ, ಬೆಂಗಳೂರಲ್ಲಿರುವಂಥ ಲೊಕೇಶನು ಬೆಸ್ಟ್. ಯಾಕಂದರೆ ನೀವು ಸಿಟಿಯಲ್ಲಿದ್ದೀರಾ, ನೀವು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದೆಲ್ಲ ಅಪ್ಡೇಟ್ ಮಾಡಬೇಕಾಗತ್ತೆ. ಯಾವಾಗ ನಿಮ್ಮ ಸ್ಯಾಲ್ರಿ 15,000 ಮೇಲೆ ಇರುತ್ತೆ, 20,000 ಇದ್ದರೆ ಇನ್ನೂ ಬೆಸ್ಟು. ನೀವು ಈ ಕ್ರೆಡಿಟ್ ಕಾರ್ಡ್ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ, ಇಲ್ಲದ್ರೆ ಸಿಗುವ ಚಾನ್ಸಸ್ ಕಡಿಮೆ. ಆದಷ್ಟು ಬೇಗ ಅಪ್ಲೈ ಮಾಡಿ ಇದರ ಬೆನಿಫಿಟ್ನ ಪಡೆದುಕೊಳ್ಳಿ. ಈ ಲಿಂಕಲ್ಲಿ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಫ್ಲಿಪ್ಕಾರ್ಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಹುಡುಕಿದ್ರೆ ಅಲ್ಲೂ ಸಿಗುತ್ತೆ, ಅಲ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಎಲ್ಲರೂ ಈ ಬೆನಿಫಿಟ್ನ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.